ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿದ್ದೀನಿ ಇವತ್ತು ಆಲ್ಮೋಸ್ಟ್ ಬೆಂಗಳೂರಿಂದ ಒಂದು 60-65 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ತಿಮ್ಮಪ್ಪನ ಬೆಟ್ಟದಲ್ಲಿ. ಇದು ಒಂದು ಸುಂದರವಾದಂತಹ ದೊಡ್ಡದಾದಂಥ ಬೆಟ್ಟ. ಇನ್ನು ಐತಿಹಾಸಿಕವಾಗಿ ಹೇಳೋದಾದರೆ ಇದು ರಾಮಾಯಣದಲ್ಲಿ ಬರುವಂತಹ ರಾಮನು ಬಂದು ಹೋಗಿರುವಂತಹ ಒಂದು ಸುಂದರವಾದಂತಹ ಪ್ಲೇಸು. ಬನ್ನಿ, ಇಲ್ಲಿ ಏನೇನು ವೈಶಿಷ್ಟ್ಯತೆ ಇದೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಸೊ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲು ನೋಡ್ತಾ ಇದ್ದರೆ ಕೈಂಡ್ಲಿ ಗೋ ಆ್ಯಂಡ್ ಸಬ್ಸ್ಕ್ರೈಬ್, ವಾಚ್, ಲೈಕ್ ಆ್ಯಂಡ್ ಆಲ್ಸೋ ಹಿಟ್ ಆಲ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಶನ್. ಇದು ಬೆಟ್ಟದ ಮೇಲ್ಭಾಗದಲ್ಲಿರುವಂತಹ ತಿಮ್ಮಪ್ಪನ ಬೆಟ್ಟದ ಪ್ರಮುಖ ಆಕರ್ಷಣೆ ಆಗಿರುವಂತಹ ಟ್ವಿನ್ ರಾಕ್ಸ್ ಅಂದರೆ ಜೋಡಿ ಕಲ್ಲುಗಳು. ಕನ್ನಡದಲ್ಲಿ ಹೇಳೋದಾದರೆ ತುಂಬಾ ದೊಡ್ಡದಾದಂತಹ ಬಂಡೆಗಳು, ಎರಡೂ ಒಂದು ಅಕ್ಕಪಕ್ಕ ನಿಂತಿರುವಂತಹ ಸುಂದರವಾದಂತಹ ಬಂಡೆಗಳು. ಸೊ ಇದನ್ನು ನೀವು ಹತ್ತಿರದಿಂದ ಕ್ಲೀನಾಗಿ ನೋಡಿದ್ರೆ ಇದು ಮಾನವ ನಿರ್ಮಿತವಾಗಿ ಎರಡು ಕಲ್ಲುಗಳನ್ನು ನಿಲ್ಲಿಸಿರೋ ಹಾಗೆ ಕಾಣಿಸುತ್ತೆ. ತುಂಬಾ ದೊಡ್ಡದಾಗಿರುವಂತಹ ರಾಕ್ಸು, ಎರಡು ಕಲ್ಲು ಅಕ್ಕಪಕ್ಕದಲ್ಲಿರೋ ಹಾಗೆ ಕಾಣಿಸುತ್ತೆ. ತುಂಬಾ ನೋಡೋಕ್ಕೆ ಸುಂದರವಾಗಿದೆ. ಹಾಗೆ ಅದರ ಪಕ್ಕದಲ್ಲಿ ದೊಡ್ಡದಾದಂತಹ ಕಲ್ಲಿನ ಗುಡ್ಡಗಳು ಕೂಡ ನಿಮಗೆ ನೋಡೋಕ್ಕೆ ಸಿಗುತ್ತೆ. ತಿಮ್ಮಪ್ಪನ ಬೆಟ್ಟದ ಮೇಲ್ಭಾಗ ತಲುಪಿ ಈ ಎರಡು ಜೋಡಿ ರಾಕ್ಸ್ ನೋಡೋದಾದರೆ ಇನ್ನೂ ಸ್ವಲ್ಪ ದೂರ ನೀವು ನಡ್ಕೊಂಡು ಹೋಗಬೇಕಾಗತ್ತೆ. ಪಕ್ಕದಲ್ಲಿ ತಿಮ್ಮಪ್ಪನ ಬೆಟ್ಟ ಇರುವುದು ಬೆಂಗಳೂರಿಂದ ಸುಮಾರು ಒಂದು 60 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ದೂರ ಇರುವಂತಹ ರಾಮನಗರ ಜಿಲ್ಲೆಯಲ್ಲಿ. ನೀವು ಬೆಂಗಳೂರಿಂದ ಹೋಗೋದಾದರೆ ಒಂದು 63 ಕಿಲೋಮೀಟರ್ ಡಿಸ್ಟೆನ್ಸು. ಹಾಗೆ ರಾಮನಗರ ಬಸ್ ಸ್ಟ್ಯಾಂಡಿಂದ ನೋಡೋದಾದರೆ ಒಂದು 11 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಲೊಕೇಟ್ ಆಗಿರುವಂತಹ ಒಂದು ಅದ್ಭುತವಾದಂತಹ ಪ್ಲೇಸು. ಇನ್ನು ರೇನಿ ಸೀಸನ್ನಲ್ಲಿ ಹೋಗದೇ ಇದ್ದರೆ ಒಳ್ಳೆಯದು, ಯಾಕಂದರೆ ದೊಡ್ಡ ಕಲ್ಲುಗೊಂಡೆಗಳಿರೋದ್ರಿಂದ ಇಟ್ಸ್ ಬೆಟರ್ ನೀವು ನವೆಂಬರ್ ನಂತರದ ಸೀಸನ್ನಲ್ಲಿ, ನವೆಂಬರಿಂದ ಮಾರ್ಚ್ ಒಳಗಡೆ ವಿಸಿಟ್ ಮಾಡೋದು ಒಳ್ಳೆಯದು. ಯಾಕಂದರೆ ಅದು ವಿಸಿಟ್ ಮಾಡೋದಕ್ಕೆ ಅನುಕೂಲವಾದಂತಹ ಸಮಯ. ಹಾಗೆ ಮಾರ್ನಿಂಗ್ ಟೈಮು ನೀವು ಇಲ್ಲಿ ಬಂದರೆ ಸುಂದರವಾಗಿ ಪಾಕ್ ಕವರ್ ಆಗಿರೋದನ್ನು ಕೂಡ ನೋಡ್ಬೋದು. ಹೀಗೆ ಬೆಟ್ಟ ರೀಚ್ ಆಗ್ತಾ ಇರೋ ಆಗಲೇ ಅಕ್ಕಪಕ್ಕದಲ್ಲಿ ದೊಡ್ಡದಾದಂತಹ ಕಲ್ಲಿನ ಬೆಟ್ಟವನ್ನು ನೋಡೋದಕ್ಕೆ ಸಾಧ್ಯ. ಈ ಕಲ್ಲುಗಳು ತುಂಬಾ ಸುಂದರವಾಗಿದ್ದು ದೊಡ್ಡದಾದಂತಹ ಬೆಟ್ಟಗಳಿವು. ಇನ್ನು ಇದಕ್ಕೆ ಪೌರಾಣಿಕವಾದ ಒಂದು ಸಂಬಂಧ ಕೂಡ ಇದೆ. ರಾಮಾಯಣದಲ್ಲಿ ರಾಮನು ಸೀತೆ ಜೊತೆ ಬಂದು ಇಲ್ಲಿ ಕಾಣುವಂತಹ ಚಕ್ರತೀರ್ಥ ಅನ್ನುವ ಒಂದು ಸ್ನಾನಗೃಹದಲ್ಲಿ ಸ್ನಾನ ಮಾಡಿದ ಅನ್ನುವ ಒಂದು ಪ್ರತೀತಿ ಇದೆ. ಇದನ್ನು ಚಕ್ರತೀರ್ಥ ಅಂತ ಕರೀತಾರೆ, ಗ್ರಾವಿಟಿ ವಾಟರ್. ಹಾಗೆ ಮುಂದೆ ನಡ್ಕೊಂಡು ಹೋದರೆ ದೊಡ್ಡದಾದಂತಹ ತಿಮ್ಮಪ್ಪನ ಬೆಟ್ಟವನ್ನು ನೀವು ಏರೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದು ತುಂಬಾ ದೊಡ್ಡದಾದಂತಹ ಬೆಟ್ಟ. ಜಸ್ಟ್ ಒಂದು ಬೆಟ್ಟ ಅಲ್ಲ, ಅದರ ಸುತ್ತಮುತ್ತ ಕೂಡ ಸುಂದರವಾದಂತಹ ಕಲ್ಲಿನ ಬೆಟ್ಟಗಳನ್ನು ನೀವು ನೋಡೋದಕ್ಕೆ ಸಾಧ್ಯ. ಸುತ್ತಲೂ ತುಂಬಾ ಸುಂದರವಾದಂತಹ ವಾತಾವರಣ ಇದೆ. ಎಲ್ಲ ಕಡೆ ನೋಡಿದ್ರೂ ಹಸಿರಿಂದ ತುಂಬ ಕಂಗೊಳಿಸ್ತಾ ಇರುತ್ತೆ. ಹಾಗೆ ಮುಂದೆ ನಡ್ಕೊಂಡು ಹೋದರೆ ಈ ಥರ ದೊಡ್ಡದಾದಂಥ ಬೆಟ್ಟವನ್ನು ನೀವು ನೋಡೋದಕ್ಕೆ ಸಾಧ್ಯ. ಅಲ್ಲಿಂದ ನೀವು ಬಲಭಾಗಕ್ಕೆ ನಡ್ಕೊಂಡು ಹೋದರೆ ಅಲ್ಲಿ ಪ್ರಮುಖವಾಗಿ ತಿಮ್ಮಪ್ಪ ಸ್ವಾಮಿಯ ದೇವಾಲಯವನ್ನು ನೋಡೋದಕ್ಕೆ ಸಾಧ್ಯ. ಇನ್ನು ಇದಕ್ಕೂ ಕೂಡ ಒಂದು ಪೌರಾಣಿಕ ಸಂಬಂಧ ಇದೆ. ಇಲ್ಲಿ ಕಣ್ವ ಮಹರ್ಷಿಗಳು ಬಂದು ತಪಸ್ಸು ಮಾಡಿದ್ದಾರೆ ಅನ್ನುವ ಒಂದು ಪ್ರತೀತಿ ಕೂಡ ಇದೆ. ಇದು ಸುಂದರವಾದಂತಹ ಕಲ್ಯಾಣಿ ಅಥವಾ ಪುಷ್ಕರಣಿ. ಅದನ್ನು ದಾಟಿಕೊಂಡು ನೀವು ಮುಂದೆ ಹೋದರೆ ಬೆಟ್ಟದ ತಿಮ್ಮಪ್ಪ ಸ್ವಾಮಿಯನ್ನು ದರ್ಶನ ಮಾಡಬಹುದು. ಇದು ಬೆಟ್ಟದ ಬಲಭಾಗದಲ್ಲಿರುವಂತಹದ್ದು ಸುಂದರವಾದಂತಹ ತಿಮ್ಮಪ್ಪ ಸ್ವಾಮಿಯ ದೇವಾಲಯ. ಇಲ್ಲಿ ಟೈಮಿಂಗ್ ಇರೋದ್ರಿಂದ ಆದಷ್ಟು ದಿನದ ಸಮಯದಲ್ಲಿ 5ರಿಂದ ಈವ್ನಿಂಗು 6 ಗಂಟೆ ಒಳಗಡೆ ಬಂದರೆ ಮಾತ್ರ ದೇವರ ದರ್ಶನ ನೋಡೋದಕ್ಕೆ ಸಾಧ್ಯ. ಹಾಗೆ ಬಲಭಾಗದ ದೇವಾಲಯವನ್ನು ನೋಡಿಕೊಂಡು ನೀವು ಹಿಂದ್ಗಡೆ ಮೇಲೆ ಹೋದರೆ ಸುಂದರವಾದಂತಹ ಬೆಟ್ಟ ಇದೆ. ಇದು ತಿಮ್ಮಪ್ಪ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿರುವಂತಹ ಬೆಟ್ಟ. ಇನ್ನು ಪ್ರಮುಖ ಆಕರ್ಷಣೆಯಾದಂತಹ ಬೆಟ್ಟ ಇರೋದು ಟ್ವಿನ್ ರಾಕ್ಸ್ ಇರುವಂತಹದ್ದೆಲ್ಲ ಪಕ್ಕದ ಬೆಟ್ಟದಲ್ಲಿ, ಲೆಫ್ಟ್ ಸೈಡಲ್ಲಿ. ದೇವಾಲಯವನ್ನು ನೋಡಿಬಿಟ್ಟು ಹಾಗೆ ನೀವು ಪಕ್ಕದಲ್ಲಿ ಬರೋದಾದರೆ ಅಲ್ಲಿ ತಿಮ್ಮಪ್ಪನ ಬೆಟ್ಟದ ಪ್ರಮುಖ ಆಕರ್ಷಣೆಯಾದಂತಹ ದೊಡ್ಡ ಬೆಟ್ಟವನ್ನು ನೀವು ನೋಡೋದಕ್ಕೆ ಸಾಧ್ಯ. ಇದು ಸಾಧಾರಣವಾಗಿ ಇರೋದ್ರಿಂದ ನೀವೇನು ಕಷ್ಟಪಟ್ಟು ಹತ್ತಬೇಕಂತ ಏನಿಲ್ಲ, ಆರಾಮಾಗಿ ನಡ್ಕೊಂಡು ಬರ್ಬೋದು. ಸೊ ಈ ಬೆಟ್ಟದ ಸ್ಟಾರ್ಟಿಂಗ್ವರೆಗೂ ಕೂಡ ನೀವು 2 ವೀಲರು ಅಥವಾ 4 ವೀಲರಿಗೆ ಬರೋದಕ್ಕೆ ಅವಕಾಶ ಇದೆ.
ಸೊ ಇಷ್ಟು ಎತ್ತರವನ್ನು ರೀಚ್ ಆಗಿ ನೀವು ಮೇಲೆ ಬರ್ತಾ ಇದ್ದ ಹಾಗೆ ಪ್ರಮುಖ ಆಕರ್ಷಣೆಯಾದಂತಹ ಟ್ವಿನ್ ರಾಕ್ಸು, ಆಮೇಲೆ ಅದರ ಪಕ್ಕದಲ್ಲಿರುವಂತಹ ದೊಡ್ಡ ಕಲ್ಲಿನ ಬೆಟ್ಟ, ಹಾಗೆ ಎಡಭಾಗದಲ್ಲಿರುವಂತಹ ಬೆಟ್ಟಗಳು, ಇವೆಲ್ಲವನ್ನು ನೋಡೋದಕ್ಕೆ ಸಾಧ್ಯ. ಟ್ವಿನ್ ರಾಕ್ಸ್ನ ಬ್ಯೂಟಿ ಅಂದರೆ ತುಂಬಾ ದೊಡ್ಡದಾದಂತಹ ರಾಕು ನಿಂತ್ಕೊಂಡಿರೋ ಶೇಪಲ್ಲಿ ಕಾಣಕ್ಕೆ ಸಿಗುತ್ತೆ. 2 ರಾಕ್ಸ್ ಇದೆ ಅದರಲ್ಲಿ, ಪ್ಲಸ್ ಅದರ ಮೇಲ್ಭಾಗದಲ್ಲಿ ಒಂದು ಸರಿಯಾದ ಚಿಕ್ಕದಾದಂಥ ಕಲ್ಲನ್ನು ಕೆತ್ತಿ ಮೇಲ್ಗಡೆ ಯಾರೋ ಕೃತಕವಾಗಿ ತಗೊಂಡೋಗಿ ಇಟ್ಟಿರೋ ಥರ ರೀತಿ ನಿಮಗೆ ಭಾಸವಾಗುತ್ತೆ. ಇನ್ನು ಅಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಚೆನ್ನಾಗಿರುವಂಥ ಕಲ್ಲಿನ ಮಂಟಪವನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ನೋಡಿದ್ರೆ ಅದೇ ರೀತಿ ಇನ್ನೊಂದು ದೊಡ್ಡದಾದಂತಹ ಕಲ್ಲಿನ ಬೆಟ್ಟ ಕೂಡ ಇದೆ. ಇದು ತುಂಬಾ ಸುಂದರವಾದಂತಹ ವ್ಯೂ ಪಾಯಿಂಟ್ ಆಗಿರೋದ್ರಿಂದ ತುಂಬ ಪ್ರವಾಸಿಗರು ಇಲ್ಲಿ ವೀಕೆಂಡ್ಸಲ್ಲಿ ಬರ್ತಾರೆ. ಸೊ ನೀವೇನಾದರೂ ಬೆಂಗಳೂರಲ್ಲಿ ಇದ್ದೀರಾ ಅಂತ ಅಂದರೆ ಒನ್ ಡೇ ಟ್ರಿಪ್ಗಂತ ಹೋಗೋದಾದರೆ ಇದೊಂದು ಅದ್ಭುತವಾದಂತಹ ಪ್ಲೇಸು. ಇನ್ನು ನೀವು ಟ್ರೆಕ್ಕಿಂಗ್ ಇಷ್ಟಪಡೋದಾದರೆ ಈ ಬೆಟ್ಟನ ಹತ್ಬಿಟ್ಟು ತಿರ್ಗಾ ಅಲ್ಲಿಂದ ಬಲಭಾಗದಲ್ಲಿರುವಂತಹ ಟ್ವಿನ್ ರಾಕ್ಸ್ನ ಪಕ್ಕದಲ್ಲಿ ಕೂಡ ನಡ್ಕೊಂಡು ಹೋಗ್ಬೋದು. ಡಿಸ್ಟೆನ್ಸಲ್ಲಿರೋದ್ರಿಂದ ನೀವು ಈಸಿಯಾಗಿ ನಡ್ಕೊಂಡು ಹೋಗ್ಬೋದು. ಒನ್ ಡೇ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇದೊಂದು ಅದ್ಭುತವಾದಂತಹ ಪ್ಲೇಸು. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, kindly go ahead and subscribe, watch and like and hit on bell icon for my future notification.